ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು, ಪರವಾಗಿಲ್ಲ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಂಡು ಇವತ್ತಿನ ವೀಡಿಯೋ ನೋಡಿ. ಯಾಕಂದರೆ ಇವತ್ತು ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಬ್ರಿಟಿಷ್ ಮ್ಯೂಸಿಯಮ್ನ. ತುಂಬ ದೇಶಗಳನ್ನ ಟ್ರೇಡ್ ಮಾಡಿರುವಂಥ ಬ್ರಿಟಿಷರು ಅಲ್ಲಿಂದ ಕಲೆಕ್ಟ್ ಮಾಡ್ಕೊ ಬಂದಿರೋ ವಸ್ತುಗಳನ್ನೆಲ್ಲ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಬನ್ನಿ ಇವತ್ತು ಬ್ರಿಟಿಷ್ ಮ್ಯೂಸಿಯಮ್ನ ಎಕ್ಸ್ಪ್ಲೋರ್ ಮಾಡೋಣ. ಎಸ್ ಗಾಯ್ಸ್, ಇವಾಗ ಫೈನಲಿ ನಾವಿದ್ದೀವಿ ಬ್ರಿಟಿಷ್ ಮ್ಯೂಸಿಯಮ್ನಲ್ಲಿ. ನಮ್ಮ ದೇಶದಿಂದ ತಂದಿರುವಂತಹ ತುಂಬ ವಸ್ತುಗಳು ಇಲ್ಲಿದೆಯಂತೆ. ಅದರಲ್ಲೂ ನಮ್ಮ ಸೌತ್ ಇಂಡಿಯಾದಿಂದ ತಂದಿರೋದು ಒಂದು ತುಂಬ ಯೂನಿಕ್ ಆದಂತಹ ಒಂದು ವಿಗ್ರಹ ಇಲ್ಲಿದೆಯಂತೆ. ಅದು ನೋಡಿದ್ರೆ ತುಂಬ ಬೇಜಾರಾಗುತ್ತಂತೆ. ಬನ್ನಿ ಹೋಗಿ ನೋಡೋಣ. ಸದ್ಯಕ್ಕೆ ಸೆಕ್ಯೂರಿಟಿ ಕ್ಲಿಯರ್ ಮಾಡಿ ಮ್ಯೂಸಿಯಂ ಎಂಟ್ರಿ ಆಗ್ತಿದ್ದೀನಿ. ನಾನು ವೇಸ್ಟ್ ಬ್ಯಾಗ್ ಹಾಕಿರೋದ್ರಿಂದ ಬ್ಯಾಗ್ನ ಕಂಪ್ಲೀಟಾಗಿ ಚೆಕ್ ಮಾಡಿದ್ರು. ಏನಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಆಗಲಿ ಅಥವಾ ಪೆಪ್ಪರ್ ಸ್ಪ್ರೇ ಏನಾದರೂ ಇದೆಯಾ ಅಂತ ಕೇಳಿದ್ರು. ನನ್ನ ಹತ್ರ ಆ ಥರ ವಸ್ತು ಯಾವುದೇ ಇರಲಿಲ್ಲ. ಸೊ ಕಳಿಸಿದ್ರು. ಫೈನಲಿ ಮ್ಯೂಸಿಯಂ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಗೈಸ್, ಇದೆ ನೋಡಿ ಬ್ರಿಟಿಷ್ ಮ್ಯೂಸಿಯಂನ ಎಂಟ್ರೆನ್ಸು. ಇಲ್ಲಿಗೆ ಯಾವುದೇ ಎಂಟ್ರಿ ಟಿಕೆಟ್ ಇರಲ್ಲ, ಫ್ರೀ ಎಂಟ್ರಿ ಇರುತ್ತೆ. ಆದರೆ ನಿಮ್ಗಾಗುತ್ತೆ ಅಂತಂದರೆ ನೀವು ಇಲ್ಲಿ ಡೊನೇಟ್ ಮಾಡ್ಬೋದು. ಗೈಸ್ ನೋಡಿ, ನಾನಿವಾಗ ಎಂಟ್ರಿ ಆಗ್ತಾ ಇದ್ದೀನಿ ಬ್ರಿಟಿಷ್ ಮ್ಯೂಸಿಯಂನ ಒಳಗೆ. ಇದು ಬಂದ್ಬಿಟ್ಟು ಇನ್ನರ್ ಸ್ಪೇಸು. ಎಂಟ್ರೆನ್ಸ್ ಆದಮೇಲೆ ಈ ಥರ ಇರುತ್ತೆ ನೋಡಿ. ಬಿಲ್ಡಿಂಗ್ನ ಎಷ್ಟು ಮ್ಯಾಸಿವ್ ಆಗಿದೆ. ಇಷ್ಟು ದೊಡ್ಡ ಮ್ಯೂಸಿಯಮ್ನ ನಾನು ಇಲ್ಲಿ ತನಕ ನೋಡಿರಲ್ಲ, ನೀವು ಕೂಡ ನೋಡಿರಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಇದನ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಕಡೆ ನೀವು ನೋಡ್ಬೋದು, ಇಲ್ಲಿ ಮತ್ತು ಇಲ್ಲಿ ಗೈಡ್ ಡೆಸ್ಕು ಕೂಡ ಇದೆ. ಇಲ್ಲಿ ಸ್ಕೂಲ್ ಮಕ್ಕಳನ್ನ ಕೂಡ ನೋಡ್ಬೋದು ನೀವು. ಯಾವುದೋ ಸ್ಕೂಲಿಂದ ಮ್ಯೂಸಿಯಂ ತೋರ್ಸೋಕ್ಕೆ ಕರ್ಕೊಬಂದಿದ್ದಾರೆ. ಗೈಸ್, ಈ ಪಿಲ್ಲರ್ ನೋಡಿ ಗೈಸ್ ಹೆಂಗಿದೆ. ಈ ಪಿಲ್ಲರ್ನೂ ಕೂಡ ತಗೊಬಂದಿದ್ದಾರೆ. ಇದು ಆ್ಯಕ್ಚುಲಿ ಕೆನಡಾದು ಇದು ಪಿಲ್ಲರ್ ಬಂದ್ಬಿಟ್ಟು. ಇಲ್ಲಿ ನೋಡಿ, ಈ ರೀತಿ ಇದ್ದಂಥ ಪಿಲ್ಲರ್ನ ಕೂಡ ತಗೊಬಂದಿದ್ದಾರೆ. ಇದು ನಂದಿದು ಸ್ಟ್ಯಾಚು. ಇದನ್ನು ಬಂದು ನಮ್ಮ ಸೌತ್ ಇಂಡಿಯಾದಿಂದ ತಗೊಬಂದಿದ್ದಾರೆ. ಬಟ್ ಯಾವ ಪ್ಲೇಸಿಂದ ತಗೊಬಂದಿದ್ದಾರೆ ಅಂತ ಎಕ್ಸಾಕ್ಟಾಗಿ ಏನೂ ಕೊಟ್ಟಿಲ್ಲ. ನೋಡ್ಬೋದು, ಮ್ಯೂಸಿಯಮ್ನ ಒಂದು ಮಧ್ಯಭಾಗದಲ್ಲಿ ಇದನ್ನು ಇಟ್ಟಿದ್ದಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಇಲ್ಲಿ ನೋಡಿ, ಆ ಕಾಲದ ವ್ಯಾಕ್ಸಿನ್ಗಳು, ಇಂಜೆಕ್ಷನ್ಸು, ಮಾತ್ರೆಗಳು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಫೈನಲಿ ನಾವು ಬಂದಿದ್ದೀವಿ ಸೌತ್ ಏಷ್ಯಾ ಸೆಕ್ಷನ್ ಕಡೆಗೆ. ಇಲ್ಲಿಂದ ಇನ್ನು ಮುಂದೆ ಹೋದರೆ ನಮ್ಮ ಇಂಡಿಯನ್ ಸೆಕ್ಷನ್ ಇರೋದು. ಇವರು ತುಂಬ ದೇಶಗಳನ್ನ ಟ್ರೇಡ್ ಮಾಡಿರೋದ್ರಿಂದ ದೇಶ ವಿದೇಶದ ವಸ್ತುಗಳೆಲ್ಲ ಇಲ್ಲಿದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ಒಂದು ವಾರ ಹಿಡಿಬೋದು ಅನಿಸುತ್ತೆ. ಸೊ ಹಂಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಫ್ರೆಂಡ್ಸ್, ಫೈನಲಿ ನಾನು ನಮ್ಮ ಸೆಕ್ಷನ್ ಹತ್ರ ಬಂದೆ. ಈ ಕಡೆ ನೋಡಿದ್ರೆ ನೀವು ಇಂಡಿಯನ್ ಸೆಕ್ಷನ್ನು, ಮತ್ತು ನೀವು ಈ ಕಡೆ ನೋಡ್ಬೋದು, ಈ ಕಡೆ ಬಂದು ಚೈನಾ ಸೆಕ್ಷನ್ ಇದೆ. ಗೈಸ್, ಎಂಟ್ರಿ ಆಯ್ತಾ ಇದ್ದಂಗೆ ಇಲ್ಲಿ ನೋಡಿ, ನಮ್ಮ ಭಾರತ ದೇಶದ ಶಿವನಟರಾಜ ಮೂರ್ತಿನ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಇದನ್ನು ತಮಿಳ್ನಾಡಿನ ತಂಜಾವೂರಿಂದ ತಗೊಬಂದಿರೋದು. ನನಗೆ ಗೊತ್ತಿಲ್ಲ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ ಇಷ್ಟೊಂದು ಮಾನ್ಯತೆ ಪಡೀತಾ ಇತ್ತಾ ಅಂತ. ಆದರೆ ಇಲ್ಲಿ ದೇಶ ವಿದೇಶಗಳವರೆಲ್ಲ ಬಂದು ಈ ಒಂದು ಸ್ಟ್ಯಾಚುನ ನೋಡೋಂಗಾಗಿದೆ. ಈ ಗಣೇಶನ ಸ್ಟ್ಯಾಚುನ ಒಡಿಶಾದಿಂದ ತಗೊಬಂದಿರೋದು. ಇಲ್ಲೊಂದಷ್ಟು ವಿಗ್ರಹಗಳಿದೆ. ಗೈಸ್, ಈ ಪುಟ್ಟದೆಲ್ಲ ನೋಡಿ. ಇದು ಬಂದ್ಬಿಟ್ಟು, ಈ ಮೊದಲನೇದು ಬಂದ್ಬಿಟ್ಟು ಲೇಡಿ, ಅದು ಇಂದಿರಾ ಗಾಂಧಿ ಅವರು, ನಂಬರ್ 8. ನಂಬರ್ 7 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನಂಬರ್ 6 ಬಂದ್ಬಿಟ್ಟು ಭಗತ್ ಸಿಂಗ್ ಅವರು. ನಂಬರ್ 5 ಬಂದ್ಬಿಟ್ಟು ಚಂದ್ರಶೇಖರ್ ಆಜಾದ್ ಅವರು. ಗೈಸ್, ನಮ್ಮ ಇಂಡಿಯನ್ ಹಿಸ್ಟ್ರಿಲಿ ಇನ್ನೂ ಮಿಸ್ಟ್ರಿಯಾಗೆ ಉಳಿದಿರುವಂತಹ ಒಂದು ವಿಷಯ ಅಂದರೆ ಅದು ಟಿಪ್ಪು ಸುಲ್ತಾನ್ ಅವರ ಸಾವಿನ ವಿಷಯ. ಟಿಪ್ಪು ಸುಲ್ತಾನ್ ಅವರು 4ನೇ ಆಂಗ್ಲೋ ಮೈಸೂರು ವಾರಲ್ಲಿ ಸಾವನ್ನಪ್ತಾರೆ. ಅವರು ಸತ್ತಂಥ ಸಂದರ್ಭದಲ್ಲಿ ಬ್ರಿಟಿಷ್ ಮಿನಿಸ್ಟರ್ ಆದಂಥ ಒಬ್ಬರು ವೆಲೆಸ್ಲಿ ಅವರು ಹೇಳ್ತಾರೆ, ಟುಡೇ ದ ಇಂಡಿಯಾ ಈಸ್ ಅವರ್ಸ್ ಅಂತ.
ಆ ಯುದ್ಧದಲ್ಲಿ ಟಿಪ್ಪು ಅವರು ಸತ್ತ ಮೇಲೆ ಅವರ ಕತ್ತಿ ಮತ್ತು ಅವರು ರಿಂಗ್ನ ಈ ಮ್ಯೂಸಿಯಮ್ ಬ್ರಿಟಿಷರು ತಗೊಬರ್ತಾರೆ. ಅದನ್ನು ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನೋಡಿ, ಇದೇ ಟಿಪ್ಪು ಸುಲ್ತಾನ್ ಅವರು ಆ 4ನೇ ಆಂಗ್ಲೋ ಮೈಸೂರು ವಾರಲ್ಲಿ ಯೂಸ್ ಮಾಡಿದಂಥ ಕತ್ತಿ. ಹಂಗೆ ನೀವಿಲ್ಲಿ ನೋಡ್ಬೋದು ಅವರ ರಿಂಗ್ ಕೂಡ. ಮತ್ತು ಇನ್ನೂ ಏನೋ ಒಂದಷ್ಟು ಟಿಪ್ಪು ಸುಲ್ತಾನ್ ಅವ್ರ ಥಿಂಗ್ಸ್ನ ಕೂಡ ಅಲ್ಲಿ ಇಟ್ಟಿದ್ದಾರೆ. ಬಟ್ ಅದೇನು ಅಂತ ನನಗೆ ಗೊತ್ತಿಲ್ಲ. ಹಾಗೆ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ನೋಡ್ಬೋದು ಟಿಪ್ಪು ಸುಲ್ತಾನ್ ಅವರ ಕತ್ತಿ ಮೇಲೆ ಒಂದು ಹುಲಿಯ ಚಿಹ್ನೆ ಕೂಡ ಇದೆ. ಸೊ ಫೈನಲಿ ಏನು ಹೇಳೋದಪ್ಪ ಅಂತಂದರೆ, ಇಲ್ಲೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಇಂಥವರೇ ಟಿಪ್ಪು ಸುಲ್ತಾನ್ನ ಸಾಯಿಸಿದ್ರು ಅಂತ. ಅದೊಂದು ವಿಷಯ ಹಿಸ್ಟ್ರಿಲಿ ಯಾರು ಸಾಲ್ವ್ ಮಾಡದೇ ಇರೋ ಥರ ಉಳಿದ್ಬಿಟ್ಟಿದೆ. ನೀವಿಲ್ಲಿ ನೋಡಬಹುದು, ಇಲ್ಲೊಂದು ಚಿತ್ರ ಇದೆ, ಹುಲಿ ಹಿಂದೆ ಒಂದಿಬ್ಬರು ನಿಂತಿರೋದು. ಆ ಹುಲಿ ಬಂದ್ಬಿಟ್ಟು ಬೆಂಗಾಲಲ್ಲಿ ಒಂದು ಮ್ಯಾನ್ ಈಟರ್ ಹುಲಿ ಆಗಿರುತ್ತೆ. ತುಂಬ ಜನ, ನೂರಾರು ಜನರನ್ನ ಅದು ಕೊಂದು ತಿಂದಿರುತ್ತೆ. ಯಾಕಂದರೆ ಅದಕ್ಕೆ ಒಂದು ಹಲ್ಲು ಬಿದೋಗ್ಬಿಟ್ಟಿರುತ್ತೆ. ಅದ ಕಾರಣವಾಗಿ ಅದು ಬೇಟೆ ಆಡೋಕೆ ಆಯ್ತಾ ಇರಲ್ಲ. ಸೊ ಇದೊಂದು ಹುಲಿ ಭಾರಿ ಉಪಟಾಳ ಕೊಡ್ತಾ ಇರುತ್ತೆ. ನಂತರ ತುಂಬ ಜನ ಅದನ್ನು ಕೊಲ್ಲೋಕ್ಕೆ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಆವಾಗ ಜಿಮ್ ಕಾರ್ಬೆಟ್ ಅನ್ನೋರನ್ನ ಇಂಡಿಯಾಗೆ ಕರ್ಸ್ಕೋತಾರೆ. ಆ ಸಮಯದಲ್ಲಿ ಜಿಮ್ ಕಾರ್ಬೆಟ್ ಅನ್ನೋರು ಆ ಹುಲಿನ ಸಾಯಿಸ್ತಾರೆ. ಅದೊಂದು ಫೋಟೋ ಇದು. ಇದರ ಸ್ಮರಣಾರ್ಥವಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಉದ್ಯಾನವನಕ್ಕೆ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅಂತ ಇಡಲಾಗಿದೆ. ಗೈಸ್, ಇಲ್ಲಿ ನೋಡಿ, ಇದೊಂದು ಚಿತ್ರಪಟ. ಈ ಚಿತ್ರಪಟನ ಇವರು ತಗೊಬಂದಿರೋದು ನಮ್ಮ ತಮಿಳ್ನಾಡಿನಿಂದ. ಇಲ್ಲಿ ನೋಡಿ, ನೀವು ತಮಿಳ್ ಲಿಪಿಗಳನ್ನು ಕೂಡ ಇಲ್ಲಿ ನೋಡಬಹುದು. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಇಡೀ ರಾಮಾಯಣ ಇದರಲ್ಲಿ ಇದೆಯಂತೆ. ನೋಡಿ, ರಾಮ ಮತ್ತು ರಾವಣ ನಡುವೆ ಆಗಿರುವಂತಹ ಯುದ್ಧನೂ ಕೂಡ ಇಲ್ಲಿ ತೋರಿಸಲಾಗಿದೆ. ಜೊತೆಗೆ ಇಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರು ಕೂಡ ಇದ್ದಾರೆ. ಈ ಮೂರನೇದು ಏನು ಅಂತ ನನಗೂ ಗೊತ್ತಾಗಿಲ್ಲ. ನಿಮ್ಗೇನಾದ್ರು ಗೊತ್ತಾಯಿತು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಒಂದು ಹನುಮಾನ್ ವಿಗ್ರಹದ ವಿಶೇಷತೆ ಏನು ಗೊತ್ತಾ? ಇದು 1600ನೇ ಇಸ್ವಿಯ ಒಂದು ವಿಗ್ರಹ ಆಗಿರುತ್ತೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ, ಇದು ನಮ್ಮ ಕರ್ನಾಟಕದ್ದು. ಬಟ್ ಯಾವ ಪ್ಲೇಸಿಂದ ತಂದಿರೋದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈ ಕತ್ತಿಗಳನ್ನ ನೋಡಿ, ಈ ಕತ್ತಿಗಳು ಬಂದ್ಬಿಟ್ಟು ಮುಘಲ್ ಡ್ರ್ಯಾಗರ್ಸು. ಆ ಕಾಲದಲ್ಲಿ ಯಾವ ರೀತಿ ಒಂದು ಆರ್ಟ್ ಇತ್ತು ನಮ್ಮ ದೇಶದವ್ರ ಹತ್ರ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಒಂದು ಟ್ರಾನ್ಸ್ಪರೆಂಟ್ ಡ್ರ್ಯಾಗರ್ ಇದು. ಈ ಒಂದು ವಿಗ್ರಹ ಬಂದ್ಬಿಟ್ಟು ಪಾರ್ವತಿದು. ಈ ವಿಗ್ರಹನ ವಿಜಯನಗರ ಕಿಂಗ್ಡಮ್ಮಿಂದ ತಗೊಬಂದಿರುವಂಥದ್ದು. ಮತ್ತು ಇಲ್ಲಿ 2 ಮತ್ತು 3ನೇ ನಂಬರಲ್ಲಿ ನೀವು 2 ಟೈಲ್ಸ್ನ ನೋಡ್ತಾ ಇರ್ಬೋದು. ಈ ಟೈಲ್ಸ್ನ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರದಿಂದ ತಂದು ಈ ಮ್ಯೂಸಿಯಮಲ್ಲಿ ಸಂಗ್ರಹ ಮಾಡಿದ್ದಾರೆ ಫ್ರೆಂಡ್ಸ್. ಗೈಸ್, ಇದು ನೋಡಿ, ಇದು ಬಂದ್ಬಿಟ್ಟು ಈ ವಿಗ್ರಹ ಬಂದ್ಬಿಟ್ಟು ವಿಷ್ಣುದು. ಇದನ್ನು ಈಸ್ಟ್ ಇಂಡಿಯಾಯಿಂದ ತಗೊಬಂದಿರೋದು ಅಂತ ಹಾಕಿದ್ದಾರೆ. ಅಂದರೆ ಡೊನೇಟೆಡ್ ಅಂತ ಹಾಕಿದ್ದಾರೆ. ಯಾರು ಡೊನೇಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಇಲ್ಲಿ ವರ್ಕ್ ನೋಡಿ, ಈ ವರ್ಕ್ ನೋಡಿದ್ರೆ ಅನಿಸುತ್ತೆ ಎಷ್ಟು ವರ್ಷ ತಗೊಂಡಿರ್ಬೋದು ಇದನ್ನು ರೆಡಿ ಮಾಡೋಕ್ಕೆ.
ಎಷ್ಟು ಪರಿಶ್ರಮ ಹಾಕಿರ್ಬೋದು ಇದನ್ನು ರೆಡಿ ಮಾಡೋಕ್ಕೆ ಅನಿಸುತ್ತೆ. ಡೀಟೈಲಿಂಗ್ ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ. ಇದೆಲ್ಲ ನೋಡ್ತಿದ್ರೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ನಮ್ಮ ದೇಶದಲ್ಲೇ ಈ ಥರ ಇಲ್ವಲ್ಲ ಅಂತ. ನನಗನ್ಸುತ್ತೆ ಇದಕ್ಕಿಂತ ಇನ್ನೂ ತುಂಬ ವಸ್ತುಗಳು ನಮ್ಮ ದೇಶದಲ್ಲಿದೆ. ಆದರೆ ನಾವು ಇದನ್ನು ಪ್ರಿಸರ್ವ್ ಮಾಡಿ ಈ ರೀತಿ ಮ್ಯೂಸಿಯಂ ಮಾಡಿದ್ರೆ ನಮ್ಮ ದೇಶದಲ್ಲೂ ಕೂಡ ಇದಕ್ಕಿಂತ ಒಳ್ಳೆ ಮ್ಯೂಸಿಯಂನ ಮಾಡ್ಬೋದು ಅಂತ ನನಗನ್ಸುತ್ತೆ. ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಒಂದು ಸಪ್ರೇಟ್ ಸೆಕ್ಷನ್ ಅಮರಾವತಿ ಅಂತ. ಇದು ವಿಶೇಷತೆ ಏನಪ್ಪ ಅಂತಂದರೆ ಇದು ಒಂದು ನಮ್ಮ ಇಂಡಿಯನ್ ಸೆಕ್ಷನ್ನು. ಈ ಅಮರಾವತಿ ಅನ್ನೋ ಸೆಕ್ಷನಲ್ಲಿ ಏನಿದೆ ಅಂತಂದರೆ ಇಡೀ ಒಂದು ಮಂಟಪನೇ ಅಲ್ಲಿಂದ ನಮ್ಮ ಇಂಡಿಯಾದಿಂದ ಎತ್ಕೊಬಂದು ಸೇಮ್ ಅದೇ ಥರ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈ ಅಮರಾವತಿ ಅನ್ನೋ ಒಂದು ಡೈನೆಸ್ಟಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇರಬಹುದು ಇದನ್ನ ನೀವು ಕಲ್ಲು ವಿಗ್ರಹಗಳು ಅಂತ ಅನ್ಕೋಬಹುದು, ಆದರೆ ಇದು ಕಲ್ಲಿನ ವಿಗ್ರಹಗಳಲ್ಲ. ಸತ್ತೋಗಿರುವವರ ಆ್ಯಶಲ್ಲಿ ಮಾಡಿರುವಂತಹ ಒಂದು ಶಿಲ್ಪಕಲೆಗಳು ಇದು. ನೋಡಿ ಯಾವ ರೀತಿ ತಗೊಬಂದು ಇಲ್ಲಿ ಸಂಗ್ರಹಿಸಿದ್ದಾರೆ. ಇದನ್ನ ಇಲ್ಲಿ ಯಾಕೆ ತಗೊಬಂದಿದ್ದಾರೆ ಅಂತಂದರೆ ಇದನ್ನ ರೆಡಿ ಮಾಡೋಕ್ಕೆ ಬ್ರಿಟಿಷರು ಕೂಡ ಅಮರಾವತಿಯಲ್ಲಿ ಶೇರ್ ಹಾಕಿರ್ತಾರೆ. ಅದರ ಕಾರಣವಾಗಿ ಇದನ್ನೆಲ್ಲ ತಗೊಬಂದಿದ್ದಾರೆ ಇಲ್ಲಿಗೆ. ಇಲ್ಲಿ ನೋಡಿ ಡೊನೇಟೆಡ್ ಅಂತ ಹಾಕೊಂಡಿದ್ದಾರೆ. ಯಾರೆಲ್ಲ ಡೊನೇಟ್ ಮಾಡಿದ್ದಾರೆ ನೋಡಿ. ಈ ವಿಗ್ರಹಗಳೆಲ್ಲ ಬಂದ್ಬಿಟ್ಟು ನಮ್ಮ ದೇಶದ್ದು, ಆದರೆ ಇದನ್ನು ಡೊನೇಟ್ ಮಾಡಿರೋರು ನಮ್ಮ ದೇಶದವ್ರು ಯಾರೂ ಇಲ್ಲ. ಇದನ್ನ ನೋಡಿ, ಇದು ವಿಷ್ಣುವಿನ ದ್ವಾರಪಾಲಕರ ಒಂದು ಸ್ಕಲ್ಪ್ಚರು. ಇದನ್ನು ನಮ್ಮ ಭಾರತ ದೇಶದ ತಮಿಳುನಾಡಿಂದ ತಗೊಬಂದು ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಲಂಡನ್ನಲ್ಲಿ ನಮ್ಮ ಕನ್ನಡ ಅಕ್ಷರಗಳು ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರ ವಚನ ಕೂಡ ಹಾಕಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಈ ಗ್ಯಾಲರಿಲಿರೋ ಎಲ್ಲ ಐಟಮ್ಸು ನಮ್ಮ ಕರ್ನಾಟಕದ್ದೇ. ಇದು ನಮ್ಮ ಹೊಯ್ಸಳ ಡೈನಸ್ಟಿದು. ಎಷ್ಟು ಐ ಕ್ಯಾಚಿಂಗ್ ಆಗಿದೆ. ಗೈಸ್ ಇದನ್ನ ನೋಡ್ಬೋದು, ಇದು ಕೂಡ ನಮ್ಮ ಕರ್ನಾಟಕದಿಂದ ತಗೊಬಂದಿರೋದೆ. ಈ ಒಂದು ಕೆತ್ತನೆಗಳನ್ನ ನೋಡಿ, ನಮ್ಮ ಕರ್ನಾಟಕದವರು ಎಂಥ ಕಲಾವಿದರು ಅಂತ. ಇದೇ ಥರ ತುಂಬ ವಿಗ್ರಹಗಳು, ಈ ಥರ ಕೆತ್ತನೆಗಳು ನಮ್ಮ ಹತ್ರ ಇನ್ನೂ ಇದೆ. ಈ ಥರದನ್ನೆಲ್ಲ ನಾವು ಉಳಿಸ್ಕೊ ಹೋಗುವಂಥ ಪ್ರಯತ್ನ ಮಾಡಬೇಕು. ಮೊದಲು ಯಾವ ರೀತಿ ನಾವು ಈ ಬ್ರಿಟಿಷರಿಗೆ ಬಿಟ್ಕೊಂಡ್ವಿ, ಆ ರೀತಿ ಇನ್ಯಾರಿಗೂ ಬಿಟ್ಕೊಳ್ದೆ, ಮತ್ತು ಇನ್ನು ಯಾರಿಗೂ ಈ ಥರ ಡೊನೇಟ್ ಮಾಡದೆ ನಮ್ಮ ವಸ್ತುಗಳನ್ನ ನಾವು ಕಾಪಾಡ್ಕೋಗ್ಬೇಕು. ಗೈಸ್ ಇದು ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ಜಾತ್ರೆಗಳಲ್ಲೆಲ್ಲ ಅಚ್ಚೆ ಹಾಕ್ಸ್ಕೊತಾ ಇದ್ವಿ. ಅದನ್ನು ಕೂಡ ಈ ಮ್ಯೂಸಿಯಮಲ್ಲಿ ತಗೊಬಂದು ಇಟ್ಕೊಂಡಿದ್ದಾರೆ.
ಇಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಬೇಟೆ ಆಡೋಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಸಲಕರಣೆಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಎಲ್ಲೂ ಇದಿಲ್ಲ. ನೀವ್ಯಾರಾದರೂ ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತಂದರೆ ಲಂಡನ್ನ ಈ ಮ್ಯೂಸಿಯಮಿಗೆ ಬನ್ನಿ. ಫ್ರೆಂಡ್ಸ್, ನಾನಿವಾಗ ಇದ್ದೀನಿ ಚೈನೀಸ್ ಸೆಕ್ಷನಲ್ಲಿ. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟು ಚೈನೀಸ್ ಸೆಕ್ಷನ್ನು. ನನಗೆ ಇವ್ರ ಹಿಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ದರಿಂದ ನಿಮಗೆ ಸುಮ್ಮನೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನಿದ್ದೀನಿ ಈಜಿಪ್ಟ್ ಸೆಕ್ಷನಲ್ಲಿ. ಈ ಸೆಕ್ಷನ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈಜಿಪ್ಟಿಂದ ಆ ಕಾಲದಲ್ಲಿ ಮಮ್ಮೀಸ್ನ ತಗೊಬಂದು ಇಲ್ಲಿ ಇಟ್ಟಿದ್ದಾರಂತೆ. ಬನ್ನಿ ನೋಡುವ ಇವಾಗ ಹೇಗಿದೆ ಮಮ್ಮಿ ಅಂತ. ಓ ಮೈ ಗಾಡ್, ಚೆಕ್ ದಿಸ್ ಔಟ್ ಗೈಸ್. ಈಜಿಪ್ಟಲ್ಲಿ ಸತ್ತಂಥವ್ರನ್ನ ಮಮ್ಮಿಫೈ ಮಾಡಿ ಪಿರಮಿಡ್ ಒಳಗೆ ಇಡ್ತಾ ಇದ್ದಾರಂತೆ. ಆ ಡೆಡ್ ಬಾಡಿಗಳನ್ನ ಕೂಡ ತಗೊಬಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ಲಿ ಇದನ್ನು ನೋಡ್ತಾ ಇದ್ರೇ ಒಂಥರ ಭಯ ಆಗ್ತಿದೆ ಗುರು. ಅಂಥದ್ರಲ್ಲಿ ಇವರು ಇದನ್ನೆಲ್ಲ ತಗೊಬಂದಿದ್ದಾರೆ ಅಂದರೆ ಏನು ಹೇಳಬೇಕು ಇವ್ರ ಧೈರ್ಯಕ್ಕೆ. ನಾನು ಬರೀ ಒಂದು ಇಟ್ಟಿರ್ಬೋದು, 2 ಇಟ್ಟಿರ್ಬೋದು ಅಂತ ಅಂದ್ಕೊಂಡೆ. ಇಷ್ಟೊಂದು ಗುರು, ಈಜಿಪ್ಟಲ್ಲಿ ಏನೂ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಇಷ್ಟೆಲ್ಲ ತಗೊಬಂದ್ಬಿಟ್ಟಿದ್ದಾರೆ. ಇದನ್ನ ನೋಡಿ ಗೈಸ್, ರೋಮನ್ ಪೀರಿಯಡಲ್ಲಿ ಸತ್ತಿರುವಂಥ ಒಂದು ಯುವಕನ ಶವ ಇದು. ಯಪ್ಪ, ಇವ್ರ ಧೈರ್ಯಕ್ಕೊಂದು ಹ್ಯಾಟ್ಸ್ ಆಫ್. ನೋಡಿ ಗೈಸ್, ಮಮ್ಮೀಸ್ದು ಸ್ಕಲ್ ಆಗಲಿ ಮೂಳೆಗಳಾಗಲಿ ಎಲ್ಲನೂ ಕೂಡ ಒಂದು ಗ್ಯಾಲರಿ ಮಾಡಿ ಹೇಗಿಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡಿ, ಒಂದು ಮಮ್ಮಿ ಇಟ್ಟಿದ್ದಾರೆ. ಇದು ಓಪನ್ ಮಾಡಿಲ್ಲ, ಜಸ್ಟ್ ಹಾಗೆ ಇದೆ. ಇದು ಒಂದು ಅನ್ಐಡೆಂಟಿಫೈಡ್ ಮೆನ್ ಅಂತೆ. ನೋಡಿ, ಡೀಟೇಲ್ಸ್ ಕೂಡ ಅಲ್ಲೇ ಇಟ್ಟಿದ್ದಾರೆ. ಆ ಕಾಲದಲ್ಲಿ ಐಗುಪ್ತ ದೇಶದವರು ಬರೀ ಅಡಲ್ಟ್ಸ್ನ ಮಾತ್ರ ಮಮ್ಮಿಫೈ ಮಾಡ್ತಿರಲಿಲ್ಲ. ಇದು ಒಂದು ಮಗುದು ಮಮ್ಮಿ ಆಗಿದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಬೆಕ್ಕುದು, ಇದು ಒಂದು ಕ್ರೊಕೊಡೈಲ್ ಅಂದರೆ ಮೊಸಳೆದು, ಮತ್ತು ಇದು ಒಂದು ಪಕ್ಷಿದು ಮಮ್ಮಿಯಾಗಿದೆ. ಇದು ಅವರು ಪೂಜೆ ಮಾಡ್ತಿದ್ದಂತಹ ಬಸವನ ವಿಗ್ರಹದ ಒಂದು ಮಮ್ಮಿಯಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಐಗುಪ್ತ ದೇಶದ ಒಂದು ವಯಸ್ಕ ಮಹಿಳೆಯ ಮಮ್ಮಿ. ಇದನ್ನು ಕೂಡ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದಾರೆ. ಹಂಗೆ ಇಟ್ಟಿರುವಂಥದ್ದನ್ನ ಇವರು ತಗೊಬಂದು ಮ್ಯೂಸಿಯಮಲ್ಲಿ ಇಟ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಈ ರೀತಿ ಮಮ್ಮಿಫೈ ಮಾಡಿ ಡೆಡ್ ಬಾಡೀಸ್ನ ಪ್ರಿಸರ್ವ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ಫೈನಲಿ ಈ ಬ್ರಿಟಿಷ್ ಮ್ಯೂಸಿಯಮ್ನ ನೋಡಿ ನನಗೆ ಏನನ್ನಿಸ್ತಪ್ಪ ಅಂತಂದರೆ, ಒಂದು ಮ್ಯೂಸಿಯಮ್ನ ರೆಡಿ ಮಾಡಿ ತುಂಬ ದೇಶದ ವಸ್ತುಗಳನ್ನ ಸಂಗ್ರಹಿಸಿ ಇಲ್ಲಿ ಇಟ್ಟು ಅದನ್ನು ಎಲ್ಲ ದೇಶದ ಜನರಿಗೂ ಪ್ರದರ್ಶಿಸುವುದು ಮತ್ತು ಅದನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿಯಾದ ವಿಷಯ ಅಂತೂ ಅಲ್ವೇ ಅಲ್ಲ. ತುಂಬ ದೇಶಗಳಿಂದ ವಸ್ತುಗಳನ್ನ ತಗೊಬರುವುದು ತುಂಬ ಚಾಲೆಂಜಿಂಗ್ ಕೆಲಸ ಆಗಿರುತ್ತೆ. ಸಮ್ಟೈಮ್ಸ್ ಅದು ಬ್ರೇಕ್ ಆಗ್ಬೋದು, ಒಡೆದೋಗ್ಬೋದು. ಅದನ್ನೆಲ್ಲ ತಗೊಬಂದು ಈ ಒಂದು ಮ್ಯೂಸಿಯಮಲ್ಲಿ ಇಟ್ಟು ಇದನ್ನು ಮೇಂಟೈನ್ ಮಾಡ್ತಿರೋದಕ್ಕೆ ಈ ಬ್ರಿಟಿಷ್ ಗೌರ್ಮೆಂಟ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ನಮ್ಮ ಇಂಡಿಯನ್ ವಿಷಯಕ್ಕೆ ಬಂದರೆ, ನಮ್ಮ ಇಂಡಿಯಾದ ತುಂಬ ವಸ್ತುಗಳು ಈ ಬ್ರಿಟಿಷ್ ಮ್ಯೂಸಿಯಮಲ್ಲಿದೆ. ನಮ್ಮ ವಸ್ತುಗಳನ್ನ ಈ ಲಂಡನ್ ನಗರದಲ್ಲಿ ತುಂಬ ಜನ ಬಂದು ನೋಡ್ತಾ ಇರೋದು ಒಂದು ಖುಷಿಯ ಸಂಗತಿ. ಅಪಾರ್ಟ್ ಫ್ರಮ್ ಗುಡ್ ಥಿಂಗ್ಸ್, ಒಂದು ಬ್ಯಾಡ್ ಸೈಡ್ ಕೂಡ ಇದೆ. ಅದು ನಮಗೆ ತುಂಬ ಬೇಜಾರಾಗುವಂಥ ವಿಷಯ. ಅದೇನಪ್ಪ ಅಂತಂದರೆ, ನಮ್ಮ ದೇಶನ
ಚೆನ್ನಾಗಿ ಲೂಟಿ ಮಾಡಿದ್ದಾರೆ. ನಮ್ಮ ದೇಶದ ತುಂಬ ವಸ್ತುಗಳನ್ನ ತಗೊಬಂದು ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹಾಕಿರೋದು ಡೊನೇಟೆಡ್ ಬೈ ಅಂತ. ಬಟ್ ಆ ಡೊನೇಟ್ ಮಾಡಿರೋದ್ರಲ್ಲಿ ಯಾವ ಇಂಡಿಯನ್ಸ್ ಕೂಡ ಇಲ್ಲ. ಅದನ್ನು ತಗೊಬಂದು ಇಲ್ಲಿ ಇಟ್ಟು ಇವರು ಒಂದು ಮ್ಯೂಸಿಯಂನ ನಮ್ಮದು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಇರೋದು ನಮ್ಮ ದೇಶದ ವಸ್ತುಗಳು, ಬೇರೆ ಬೇರೆ ದೇಶದ ವಸ್ತುಗಳು. ಈ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳ, ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಖಂಡಿತ ನಾನು ಅನ್ಕೋತೀನಿ. ಇನ್ನೂ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇತರರಿಗೆ ನನ್ನ ಅಕೌಂಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ.